ನನಗೆ ಫಸ್ಟು ಎಷ್ಟು ಭಯ ಅಂದರೆ ಮ್ಯಾಮ್, ಒಂದು ಬಸ್ಸಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು, ಒಬ್ಬಳೇ ಇರೋಕ್ಕೆ ಭಯ ಆಗ್ತಿತ್ತು. ತುಂಬ ಅಂದರೆ ಅದು ಯಾರಿಗೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಭಯ ಅನಿಸ್ತಾ ಇತ್ತು. ಸೊ ನನಗೆ ಎಷ್ಟು ರಿಲೀಫ್ ಅಂತ ಅನಿಸ್ತಿದೆ ಅಂದರೆ, ಇಷ್ಟು ಚೆನ್ನಾಗಿರುತ್ತೆ ಲೈಫು ಅಂತ ನನಗೆ ಅನಿಸ್ತಿದೆ. ಮತ್ತು ತುಂಬ ಖುಷಿ ಆಯಿತು ಮಮ್ಮಿಗೆ, ಅಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ನಾನು ಫಸ್ಟ್ ಡೇ ಬಂದಾಗ ನಾನು ಇಲ್ಲಿ ಹತ್ಕೊಂಡು ಬಂದಿದ್ದೆ. ಸೊ ಇವತ್ತು ಖುಷಿಯಿಂದ ನಕ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಅನ್ಸತ್ತೆ ಮ್ಯಾಮ್. ಪ್ರತಿದಿನನೂ ಇವತ್ತು ಯಾವ್ದು ಹೊಸ ಟಾಪಿಕ್ಕು, ಪ್ರತಿದಿನ ಯಾವ್ಯಾವ್ದು ಹೇಳ್ಕೊಡ್ತಾರೆ, ಸೊ ಅದರಲ್ಲಿ ಏನು ಕಲಿಯೋದಿದೆ ಅಂತಲೇ ಯೋಚನೆ ಮಾಡ್ತೀವಿ. ಮತ್ತು ಪ್ರತಿಯೊಂದು ಹೊಸದು. ಸೊ ಯಾವುದು ಇದುವರೆಗೂ ನಾವು ಅದನ್ನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಅದನ್ನೆಲ್ಲ. ಸೊ ಫಸ್ಟ್ ಟೈಮ್ ಇವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಹಿಂಗೂ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಾಗಿದೆ ಇವಾಗ ಮ್ಯಾಮ್. ನನಗೆ ಫಸ್ಟು ತುಂಬ ಎಷ್ಟು ಬರೀ ಭಯ 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 ಅದ್ರ ಹಾಗೆ ಅಂತ ಅಂದ್ಕೊಂಡಿದ್ದು. ಬಟ್ ಇವಾಗಂತೂ ನನಗೆ ಒಂಥರ ಏನೋ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ, ಖುಷಿಲಿ ಹಾಡು ಕೇಳಬೇಕು ಅನಿಸುತ್ತೆ. ಮತ್ತು ಆಚೆ ಹೋದ್ರೂ ಒಂದು ಗಾಳಿ ತೊಗೊಂಡ್ರೂ ಒಂಥರ ಖುಷಿಯಿಂದ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಗ್ಸೈಟಿ ಹೆಂಗೆ ಅಂದರೆ, ನನಗೊಬ್ಳಿಗೆ ಹಿಂಗೆ ಆಗ್ತಿದೆಯೇನೋ ಅಂತ ನನಗೆ ಫಸ್ಟ್ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ. ಸೊ ಒಬ್ಳಿಗೆ ಈ ಥರ ಆಗ್ತಿದೆ ಅಂತ ನಾನಂತ ಅಂದ್ಕೊಂಡೆ. ಸೊ ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ನನಗೆ ಹಿಂಗೆ ಆಗತ್ತೆ ಅಂದರೆ ಯಾರು ನಗ್ತಾರೇನೋ ಅಂತ ನಾನಂತ ಅನ್ಕೋತಿದ್ದೆ. ಮದರ್ಹುಡ್ನು ಕೂಡ ನಾನು ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಥರ ಎಲ್ಲ ಆಗ್ತಿದ್ದಾಗ ಭಯ ಭಯ ಬರೀ ಇದೇ ಆಗ್ತಾನೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ದೇವ್ರಿಗೆ.